ನೋಡಿ ಇವತ್ತು ನಾನು ಒಂದು ಚಪಾತಿದಿಂದ ಸ್ನ್ಯಾಕ್ಸ್ ಮಾಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಚಪಾತಿ. ಅದು ಚಪಾತಿ ಏನಾದರೂ ಮನೇಲಿ ಉಳಿದ್ಬಿಟ್ರೆ ಏನು ಮಾಡೋದಪ್ಪ ಅಂತ ಅನ್ನುವಾಗ ಈ ಥರ ಒಂದು ಸ್ನ್ಯಾಕ್ಸ್ ಮಾಡಿ ಮಕ್ಕಳಿಗೆ ಕೊಡಿ. ತುಂಬಾ ಇಷ್ಟಪಟ್ಟು ತಿಂತಾರೆ ಸ್ನೇಹಿತರೆ. ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ ಸ್ನ್ಯಾಕ್ಸ್. ನೀವು ಮನೆ ಟ್ರೈ ಮಾಡ್ತೀರಿ ಅಂತ ಅನ್ಕೊಂಡಿದ್ದೀನಿ. ನಮ್ಮ ವಿಡಿಯೋ ನೋಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆದಷ್ಟು ಜನರಿಗೆ ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೀಲಿಕ್ಕೆ ಹೋಗ್ಬೇಡಿ ಸ್ನೇಹಿತರೆ. ತುಂಬ ಚೆನ್ನಾಗಿದೆ, ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ. ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ ಬನ್ನಿ. ಇಲ್ಲೊಂದಿಷ್ಟು ಚಪಾತಿನ ಇಟ್ಕೊಂಡಿದ್ದೀನಿ ನಾನು. ಈ ಚಪಾತಿಯಿಂದ ಈಗ ರೆಸಿಪಿ ಮಾಡ್ತಾ ಇದ್ದೀನಿ. ಏನು ಮಾಡ್ತಾ ಇದ್ದೀನಿ ಅಂದರೆ ಸಾಯಂಕಾಲ ತಿನ್ನಲಿಕ್ಕೆ ಒಂದು ಸ್ನ್ಯಾಕ್ಸನ್ನು ರೆಡಿ ಮಾಡ್ತಾ ಇದ್ದೀನಿ ಮಕ್ಕಳಿಗೋಸ್ಕರ. ನೋಡಿ, ಇಲ್ಲಿ ಒಂದು ಚಪಾತಿನ ತೊಗೊಳ್ಳಿ, ಎರಡೆರಡು ತೊಗೊಳ್ಳಿಕ್ಕೆ ಹೋಗಬೇಡಿ. ನೋಡಿ, ಈ ಶೇಪಲ್ಲಿ ಇದನ್ನು ಒಂದೊಂದಾಗಿ ಕಟ್ ಮಾಡ್ತೀನಿ ನಾನು, ಪೀಸ್ಗಳನ್ನಾಗಿ ಮಾಡ್ತೀನಿ. ನೋಡಿ, ಇಲ್ಲಿ ಈ ಥರ ನೋಡಿ ಪೀಸ್ಗಳನ್ನಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ಇನ್ನೂ ದೊಡ್ಡ ಬೇಕಂದ್ರೂ ಕಟ್ ಮಾಡ್ಕೋಬೋದು. ನೋಡಿ, ಇದೇ ಥರ ನನಗೆ ಇಲ್ಲಿ ಈ ಥರ ಮಿಡ್ಲಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಇಷ್ಟು ಕಟ್ ಆದರೆ ಸಾಕು, ಫುಲ್ ಕಟ್ ಮಾಡಲಿಕ್ಕೆ ಹೋಗಬೇಡಿ. ಈ ಥರದ್ದೊಂದು ಸ್ಟೀಲಿನ ಸಾಣಿಗೆ ತಗೊಳ್ಳಿ. ಸ್ಟೀಲಿನ ಪ್ಲಾಸ್ಟಿಕ್ ತೊಗೊಂಡ್ರೆ ಸುಟ್ಟು ಹೋಗುತ್ತೆ ನಿಮಗೆ. ನೋಡಿ, ಇದು ಏನಿರುತ್ತಲ್ಲ ಈ ಥರ ಮೇಲ್ಗಡೆ ಹಾಕ್ಕೊಳ್ಳಿ. ಇದನ್ನು ಇಷ್ಟು ಮಾಡ್ಕೊಳ್ಳಿ. ಈಗ ಇದನ್ನೇನು ಮಾಡೋದು ಅಂಥೇಳಿ ತೋರಿಸ್ತೀನಿ ಬನ್ನಿ. ನೋಡಿ, ಇಲ್ಲಿ ಆಲ್ರೆಡಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ ಸ್ನೇಹಿತರೆ. ಈಗ ಇದನ್ನು ಇಡ್ತೀನಿ. ನೋಡಿ, ಈ ಥರ ಸ್ವಲ್ಪ ಮೇಲ್ಗಡೆಯಿಂದ ಎಣ್ಣೆ ಅದು ಹಾಕ್ಕೊಳ್ಳಿ, ಅದು ಬರುತ್ತೆ. ನೋಡಿ, ಈ ಥರ ಒತ್ತಿ ಹಿಡಿದು ಫ್ರೈ ಮಾಡ್ಕೊಳ್ಳಿ. ಅದು ಗುಮ್ಮಾಗಬೇಕು ನಮಗೆ. ಅಲ್ಲಿ ಸ್ಪೂನ್ ಅಷ್ಟು ಹಿಡ್ಕೊಳ್ಳಿ. ನೋಡಿ ಇಲ್ಲಿ ಇಷ್ಟು ಗರಿ ಆದರೆ ಸಾಕು ನಮಗೆ. ಒಂಥರ ಇದು ಗರಿಯಾಗಿ ಬಂತು, ಪಾಪಡ್ ಥರ. ಈಗ ಇದನ್ನು ನಾನು ತಗೊಂಡ್ಬಿಡ್ತೇನೆ. ಇದೇ ಥರ ಈಗ ಎಲ್ಲವನ್ನು ಕರೆದು ಎತ್ತಿಟ್ಕೋತೇನೆ. ನೋಡಿ, ಈ ಥರ ಚಪಾತಿನ ರೆಡಿ ಮಾಡಿದ್ದೀನಿ. ಇದಕ್ಕೆ ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂಥ ಈರುಳ್ಳಿ ಕೂಡ ಹಾಕ್ತಾಯಿದ್ದೀನಿ. ನೋಡಿ, ನಿಮಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಹಾಕ್ಕೊಳ್ಳಿ. ಇದು ಒಂಥರ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ ಸ್ನೇಹಿತರೆ, ಈ ಥರ ಮಾಡಿಕೊಡೋದ್ರಿಂದ. ನೋಡಿ, ಇಷ್ಟು ಈರುಳ್ಳಿ ಹಾಕಿದ್ದೇನೆ. ಈಗ ಟೊಮೆಟೊ ಕೂಡ ಹಾಕ್ತಾಯಿದ್ದೀನಿ, ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಟೊಮೆಟೊ. ನಿಮಗೆ ಬೇಕಂದರೆ ಕ್ಯಾರೆಟು, ಮುಳ್ಸೌಂತೆ ಎಲ್ಲ ತರಕಾರಿನ ಹಾಕ್ಕೋಬೋದು. ನಾನು ಇಲ್ಲಿ ಟೊಮೆಟೊ ಇಷ್ಟೇ ಹಾಕ್ತಾಯಿದ್ದೀನಿ. ಈರುಳ್ಳಿ ಅದು ಜಾಸ್ತಿ ಹಾಕ್ತಾಯಿಲ್ಲ. ನೋಡಿ, ಇಲ್ಲಿ ಈ ಥರ ಮಸಾಲೆ ಕಡಲೆ ಸಿಗುತ್ತೆ ನೋಡಿ, ಅದನ್ನು ಹಾಕ್ಕೊಳ್ಳಿ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮಸಾಲೆ ಕಡಲೆ ಹಾಕೋದ್ರಿಂದ. ಮಕ್ಕಳಿಗೆ ಈ ಥರ ವೆರೈಟಿ ಮಾಡಿಕೊಡಿ. ನೋಡಿ, ಇದ್ರ ಮೇಲ್ಗಡೆಯಿಂದ ಸ್ವಲ್ಪ ಚಿಲ್ಲಿ ಪೌಡರನ್ನು ಚೂರು, ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ. ತಿನ್ನಲಿಕ್ಕೆ ಮಕ್ಕಳಿಗೆ ಮತ್ತೆ ಖಾರ ಅನಿಸುತ್ತೆ. ಚಿಲ್ಲಿ ಪೌಡರ್, ಕಾಶ್ಮೀರಿ ಚಿಲ್ಲಿ ಪೌಡರ್ ಇದೆ. ನೋಡಿ, ಇಷ್ಟ ಹಾಕಿದ್ದೀನಿ ಸ್ನೇಹಿತರೆ. ಈಗ ಇದಕ್ಕೆ ನಾನೀಗ ನೋಡಿ ಇಲ್ಲಿ ಮೊಸರು ಕೂಡ ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು ಮೊಸರು, ಹುಳಿಯಾಗಿ ಸ್ವಲ್ಪ ಒಂದು ಈ ಥರ ಸ್ನ್ಯಾಕ್ಸ್ ರೆಡಿಯಾಗುತ್ತೆ ನಮಗೆ. ನೋಡಿ, ಈ ಥರ ಸಣ್ಣದು ಸೇವ್ ಸಿಗುತ್ತೆ ನೋಡಿ, ಅದನ್ನು ಕೂಡ ಹಾಕ್ಕೊಳ್ಳಿ. ಸೇವ್ ನೋಡಿ ಸ್ನೇಹಿತರೆ, ಇದಕ್ಕೆ ಲಾಸ್ಟಲ್ಲಿ ನಾನು ದಾಳಂಬ್ರಿ ಹಾಕ್ತಾಯಿದ್ದೀನಿ. ನೋಡಿ, ಈ ಥರ ನೋಡಿ, ಇದಕ್ಕೆ ಲಾಸ್ಟಲ್ಲಿ ಸಣ್ಣದಾಗಿ ಕಟ್ ಮಾಡಿಟ್ಟಿರೋಂಥ ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ನೋಡಿ, ಚಪಾತಿದು ಸ್ನ್ಯಾಕ್ಸ್ ರೆಡಿಯಾಗಿದೆ ಸ್ನೇಹಿತರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಟೇಸ್ಟ್ ಅಂತೂ ಸೂಪರ್ ಆಗಿದೆ. ನೀವು ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ನೋಡಿ, ಮಕ್ಕಳಿಗೆ ಈ ಥರ ಚಪಾತಿದು ನಾವು ಮಾಡಿಕೊಟ್ರೆ ಗರಿಯಾಗಿ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ.